Clear matter, we from Missouri, and was a retired professor for KLB Background. I started my 20th year only, and I should take you to Chennai now. I ended in work to Prabhu. I am a retired professor. Regarding Ayurveda, usually, no Kannada, English. ಸರ್ ಒಂದು ಸ್ವಲ್ಪ ಫ್ಯಾನ್ ಆಯುರ್ವೇದ ಅಂದ್ರೆ ಆಯುಷ್ಯ ವೇದ ಆಯುರ್ವೇದ ಅಂತೀವಿ. ಆಯುಷ್ಯದ ವೇದ ಆಯುರ್ವೇದ ಅಂದ್ರೆ ಆಯುಷ್ಯ ಪರ್ಯಂತ ನಾವು ಆಯುರ್ವೇದ ಅದನ್ನೇ ಮಾಡ್ತೀವಿ. ಅಂದ್ರೆ ಮತ್ತೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಆತ್ಮಸ್ವರೋಗಣ ಅಂತ ಅಂದರೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಬೇಕು. ಆ ಸ್ವಾಸ್ಥ್ಯ ಶರೀರವನ್ನು ರೋಗದಿಂದ ಹೋಗಲಾಡಿಸಬೇಕು. ಇದು ಆಯುರ್ವೇದ ಯೂಶುವಲಿ 800 BC ಬ್ಯಾಕ್ ಸ್ಟಾರ್ಟ್ ಆಗಿದೆ. ಅದು ಡೆವಲಪ್ ಆಗ್ತಾ ಆಗ್ತಾ ಡಿಫರೆಂಟ್ ವೇಸ್ ಬಂತು. ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ಅಥರ್ವ ವೇದದಲ್ಲಿ ಇದು ವೈದ್ಯ ವೃತ್ತಿ ಬರ್ತದೆ. ಧನ್ವಂತರಿ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಧನ್ವಂತರಿ ಇದೆ ಗಾಡ್ ಫಾದರ್, ನಾಟ್ ಓನ್ಲಿ ಆಯುರ್ವೇದ, ಮೆಡಿಟೇಷನ್. ಯಾವಾಗ ನಾವು ರಾಕ್ಷಸರು ಒಂದು ದೇವತೆಗಳು ಅಮೃತವನ್ನು ತೆಗಿಬೇಕಂತ ಮಾಡಿದ್ರೆ ಸಮುದ್ರದಾಗಿರ್ತದೆ. ಅಮೃತ ತೆಗಿಬೇಕಾದ್ರೆ ಈ ಧನ್ವಂತರಿ ಹೇಳ್ತಿರ್ತಾರೆ. ಅದಕ್ಕೆ ಅವ್ರು ಖ್ಯಾತ ಮಾಡಿದಾಗ ಧನ್ವಂತರಿ ಮೇಲೆ ಬಂತು. ಕೆಲವು ಬಂದರು, ವೈದ್ಯರು, ಹಣ ಎಲ್ಲ ಬಂದರು ಸಮುದ್ರದಲ್ಲಿ. ಲಾಸ್ಟಿಗೆ ಬಂದಿದ್ದು ಧನ್ವಂತರಿ. ಈ ಧನ್ವಂತರಿ ಅಮೃತ ಸಮ. ಇದನ್ನು ಈ ಧನ್ವಂತರಿಗಳು ಏನು ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ರಾಕ್ಷಸಗಳ ಒಂದು ಕಡೆ, ಇನ್ನೊಂದು ಜಗಳಾಡಕತ್ತಿದ್ರು, ನನಗೆ ಬೇಕಂಬಿಡ್ತ ನೀನು ಬೇಕಂಬಿಡ್ತ ಅಂತ. ಆ ಟೈಮ್ನಲ್ಲಿ ಏನು ಮಾಡಿದರು, ಕೃಷ್ಣ ಏನು ಮಾಡಿದ ಅಂದರೆ ಒಂದು ಪ್ಲ್ಯಾನ್ ಮಾಡಿದ. ನೀವು ಜಗಳಾಡೋದು ಬೇಡ, ನಿಮಗೂ ಕೊಡ್ತೀವಿ ಅಮೃತ, ನಿಮಗೂ ಕೊಡ್ತೀವಿ ಅಂತೇಳಿ ಅಮೃತ ಕೊಟ್ಟರು. ಈ ಅಮೃತ ಕೊಟ್ಟರೆ ಯಾಕಂದರೆ ಈ ಅಮೃತ ಸಮಾನ ಇರ್ತೈತಿ. ಅದರಲ್ಲಿ ಒಬ್ಬ ಏನು ಮಾಡಿಬಿಟ್ಟ, ರಾಕ್ಷಸನಾದವ ದೇವಗಣಕ್ಕೆ ಬಂದು ನಿಂತ್ಬಿಟ್ಟ. ಮುಂದೆ ತಗೊಂಡಾಗ ಆವಾಗ ತಗೊಂಡಾಗ ದೋಷ ಆಗ್ತದೆ, ನಮಗೆ ದೋಷ ಬಂತದು. ಅಮೃತಕ್ಕೆ ದೋಷ ಬಂದಾಗ ರೋಗಗಳು ಉತ್ಪತ್ತಿ ಆಗಿಬಿಟ್ಟು ಎಲ್ಲ. ಆ ಟೈಮ್ದಾಗ ಜಲಪೋದ್ವಂಸ ಅಂತೀವಿ ನಾವು. ಜನರನ್ನ ಸಾಯಕ್ಕೆ ಬೆಳಿ ಮಾಸ್ ಡೆತ್. ಚಾಲನಾಥರು ಹೆಂಗೆ ಇದ್ರಾಗ ಮರ್ಯಾದೆ ಇದು ಮಾಡಿದ್ರು ಬಳ್ಳಾರಿ ಒಳಗೆ ಆಗಿನ ಕಾಲದಾಗ. ಅಂಥ ಮಂದಿಗಳು ಇನ್ನು ಸ್ವಾಸ್ಥ್ಯ ಮಾಡ್ಬೇಕಂದ್ರು. ನೀವು ಈಗ ಮೊನ್ನೆ ಏಡ್ಸ್ ಅಂತ ಬಂತು, ಇದು ಬಂತು ಕರೋನಾ ಇಸ್ ನಾಟ್ ಎ ಡಿಸೀಸು, ಸಂಸರ್ಗದಲ್ಲಿ ಅದು ಮನುಷ್ಯರಿಂದ ಮನುಷ್ಯ ಸ್ಟ್ರೆಸ್ ಹಾಕೊಂಡು ಹೋಗ್ತದೆ. ಅದನ್ನು ಎಲ್ಲ ಬ್ರಿಟಿಷ್ ಪಾಲಿಸಿ ಮಾಡಿದ್ದು ಅಲೋಪತಿಕ್. ಟು ಬಿ ಫ್ರಂಕ್, ಐ ಆಮ್ ಎ PhD ಗೈಡ್ KL ಯೂನಿವರ್ಸಿಟಿ. ಇವಾಗ ಡಿಸ್ಕಷನ್ ರಿಗಾರ್ಡಿಂಗ್ ಅಲೋಪತಿಕ್ ಡ್ರಗ್ಸ್. ಅವ್ರು ಫ್ರ್ಯಾಂಕ್ ಆಗಿ ಹೇಳಿದ್ರು, ಅವ್ರ PG ಸ್ಟೂಡೆಂಟ್ಸು ನಮ್ಮ PG ಸ್ಟೂಡೆಂಟ್ಸು ನಮ್ಮಲ್ಲಿ ಇಲ್ಲ. ಅಲೋಪತಿಕ್ದಾಗ 44 ಡ್ರಗ್ಸ್ ಅಲ್ಲ, 44 ಡ್ರಗ್ಸ್ ಇರ್ತದೆ. ಫಾರ್ಮಕೋಪಿಯಾದಾಗ ಇಲ್ಲ ಅವ್ರದಾಗ 44 ಡ್ರಗ್ಸ್. ನೆಗಡಿ, ಕೆಮ್ಮು, ಜ್ವರ ಎಲ್ಲ ಡಿಫ್ರೆಂಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆ್ಯಂಟಿಹಿಸ್ಟಾಮಿನ್, ಅಲರ್ಜಿ ಹಿಂಗೆ ಮಾಡ್ಕೊಂಡ್ರೆ ದೇ ಡೆವಲಪ್ಡ್ ದಿಸ್ ಸೈನ್ಸ್ ಆ ಥರ. ಬಟ್ ಪ್ರಿವೆನ್ಷನ್ ಏನಾಗಲಿಲ್ಲ. ಡಿಸೀಸು ಗುಣನ ಆಗಲಿಲ್ಲ ಅವರಲ್ಲೇ ಅಲೋಪತಿದಾಗ. ಸ್ಟಿಲ್ ಟುಡೇ ಇದು ನೋಡ್ತಾರೆ. ಅವ್ರು ಅದನ್ನೇ ಮಾಡ್ಕೊತ ಹೋಗ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ದೇ ಆರ್ ಡಿಸೀವಿಂಗ್ ಪಬ್ಲಿಕ್. ಆಯಿತಾ, ಅವ್ರನ್ನ ದೇಹದ ಬ್ಯಾಲ್ ಹಾಕ್ಬೇಕು. ಅವ್ರನ್ನ ನಾನು ನಮ್ಮ ಬೆಂಗಳೂರಾಗ ನಾ ಕಳುವಾಗ ಅವ್ರಿಗೆ ಹಾಗೆ ಮಾಡಿದ್ವಿ ನಾವು. ಸಿದ್ವೀರಪ್ಪ ಅಂತ ಹೆಲ್ತ್ ಮಿನಿಸ್ಟರ್ ಇದ್ದವಾಗ ಅವಾಗ ನಾವು ಸಪೋರ್ಟ್ ಮಾಡಿದ್ವಿ ನಾವು ಆಯುರ್ವೇದದಲ್ಲಿ. ಈ ಪ್ರಕಾರವಾಗಿ ಇದು ಅದ್ಭುತವಾದ ಮೆಡಿಸಿನ್.
ನಮ್ಮಲ್ಲಿ ಸಂಶೋಧನೆ ಆಗಲಿಲ್ಲ. ಅವರಲ್ಲಿ 44 ಗಂಟೆ ಇಡೀ ಜಗತ್ತನ್ನ ಆಳಕತ್ತಿದ್ರು ಅವರು ಕೇಳ್ತಾ. ಬಟ್ ಅದರಿಂದ ಏನು ಗುಣ ಆಗಲಿಲ್ಲ. ಒಟ್ಟ ಯಾವ ಗುಣ, ಯಾವ ಡಿಸೀಸು ಗುಣ ಆಗಲಿಲ್ಲ. ಈ ಡಯಾಬಿಟಿಕ್ ಮೆಲಿಟಸ್, ಡಯಾಬಿಟಿಕ್ ಇನ್ಸಿಪಿಲಸ್ ಅಂತ ಎಲ್ಲ ಇಟ್ಕೊಂಡ್ಬಿಟ್ರು ಅವರು. ನಮ್ಮಲ್ಲಿ 20 ವೆರೈಟೀಸ್ ಆಫ್ ಡಯಾಬಿಟಿಸ್ ಅದಾವೆ. ಮತ್ತು ಈ 20 ವೆರೈಟೀಸ್ ಆಫ್ ಡಯಾಬಿಟಿಸ್ನೊಳಗೆ ತಂದೆ ತಾಯಿಗಳಿಗೆ ಬರುವಾಗ ಡಯಾಬಿಟಿಸ್ ಇದ್ದಾರೆ, ಈ ಎಕ್ವೈರ್ಡ್ ಡಯಾಬಿಟಿಸ್ ಇದ್ದಾರೆ. ಹೀಗೆ ನಾವು ಕ್ಲಾಸಿಫೈ ಮಾಡಿ ಟ್ರೀಟ್ ಮಾಡ್ತೀವಿ ಪೇಷಂಟ್. ಕೇಳಿ ರಿಸರ್ಚ್ ಅಲ್ಲಿ ನಾವು ಮಾಡಿದ್ದೀವಿ. I got 4 PhD students passed. I was the guide for that. ಇನ್ನೂ ಅದ ನಮ್ಮ ಸ್ಟೂಡೆಂಟ್ಸ್ ಅಲ್ಲೇ ಇದೆ. ಪ್ರಾಬ್ಲಮ್ ಏನಂದರೆ ಪ್ರತಿಯೊಂದಕ್ಕೂ ಅವರು ಅಲೋಪತಿದಾರ ಅಡ್ಡ ಬರಬಾರ್ದು. 1977 ನಾನು ಫೈನಲ್ BAMS ಹೋದಾಗ ಬೆಂಗಳೂರಾಗ ನಾವು 44 ದಿನ ಟೆಂಟ್ ಹಾಕಿದ್ವಿ. ಅಲ್ಲಿವರೆಗೆ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ರು, ಅವ್ರು ಮಾಡಲಿಲ್ಲ. ಸರ್ಜಿಕಲ್ ಅಂತಾರೆ, ಸರ್ಜಿಕಲ್ದಾಗ ಬರೋಂಗಿಲ್ಲ ಅವ್ರಿಗೆ, ಏನು ಬರೋಂಗಿಲ್ಲ. ಈಗ ಇದೇ ದೃಷ್ಟಿಯಿಂದ ದೇ ಆರ್ ಡಂಪಿಂಗ್ ದ ಪಬ್ಲಿಕ್ ಹೇಳ್ತಾರೆ. ಈ ದೃಷ್ಟಿಯಿಂದ ಅವರು ನಮ್ಮನೆ